हरे रामार्य हरे रामार्य हरि ओम जय श्री राम ಕೂತ್ಕೊಳ್ಳಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा स्वेन सदा निरस्तकुहकं सत्यं परं धीमहि कृत्यं द्वैपायनो विरहकातर आयुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम् ಗಜೇಂದ್ರನು ನೀರಿನೊಳಗೆ ಮೊಸಳೆಯ ಬಾಯಿಗೆ ಸಿಲುಕಿದ್ದಾನೆ. ಮೊಸಳೆ ತನ್ನ ಸ್ವಕ್ಷೇತ್ರವಾದ ನೀರಿನಲ್ಲಿ ಸ್ವಲ್ಪವೂ ಕೂಡ ಆನೆಗೆ ಅಲ್ಲಾಡದಂತೆ ಬಲವಾಗಿ ಹಿಡಿದು ಬಿಟ್ಟಿದೆ. ಅದಕ್ಕೆ ಗ್ರಾಹ ಅಂತ ಹೆಸರು. ಯಾವುದು ಚೆನ್ನಾಗಿ ಹಿಡಿದು ಹಿಡಿತೋ ಅದನ್ನ ಗ್ರಾಹ ಅಂತ ಕರೀತಾರೆ. ಸಾಮಾನ್ಯವಾಗಿ ಕೆಲವೊಂದು ಸರ್ತಿ ಪಿಶಾಚಗಳಿಗೂ ಗ್ರಾಹ ಅಂತ ಕರೆಯುತ್ತಿದೆ. ಬಲಿಷ್ಠವಾದ ಆ ಗಜೇಂದ್ರ ಮೊಸಳೆಯಿಂದ ಬಿಡಿಸಿಕೊಳ್ಳಿಕ್ಕೋಸ್ಕರ ನಿರಂತರ ಯುದ್ಧವನ್ನೇ ಮಾಡಿತು. ಎಷ್ಟನೇ ಶ್ಲೋಕ ಆಗ್ಬೇಕು? ಯಥಾ ತಥಾ ತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸ ವಿಚಕೃಷುರ್ದೀನ ಧಿಯೋ ಪರೇ ಗಜ ಪಾರ್ಷ್ಣಿಗ್ರಹಾಸ್ತಾರಯಿತುಂ ನ ಚಾಶಕನ್. ಬಲಿಷ್ಠವಾದ ಮೊಸಳೆ ವೇಗದಿಂದ ಹಿಂದಕ್ಕೆ ಎಳೀತಾ ಇದೆ ಮೊಸಳೆಯ ಆನೆಯ ಕಾಲನ್ನ. ಕಷ್ಟದಿಂದ ಗಜೇಂದ್ರ ಮೇಲಕ್ಕೆ ಬರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಉಳಿದ ಹೆಣ್ಣಾನೆಗಳು ಎಳೀತಾ ಇದ್ದಾವೆ. ಎಷ್ಟು ಪ್ರಯತ್ನಿಸಿದ್ರು ಶಕ್ತಿ ಸಾಕಾಗದೆ ಅವುಗಳು ವಿಚಿಕೃಷು ಜೋರಾಗಿ ಹತ್ತು ಬಿಟ್ಟವು. ನಿಯುಧ್ಯತೋರೇವ ವಿಭೇಂದ್ರ ನಕ್ರಯೋ ವಿಕರ್ಷತೋರನಂತರತೋ ಬಹಿರ್ಮಿಥಃ ಸಮಾಸಃ ಹೆಗಮನ್ ಮಹೀಪತೆ ಸಪ್ರಾಣ ಚಿತ್ರ ಸಮನ್ ಹಂಸಪಾರ್ಣ ಆಮರಾಹ. ಓರೋ ರಾಜನೇ, ಬಲಿಷ್ಠವಾದ ಗಜೇಂದ್ರ ಸರೋವರದಿಂದ ಮೇಲೆ ಬರುವುದಕ್ಕೋಸ್ಕರ ಮೇಲಕ್ಕೆ ಸ್ವಲ್ಪ ಎಳಿಯತ್ತೆ. ಅಷ್ಟೊತ್ತಿಗೆ ಮೊಸಳೆ ಕೆಳಕ್ಕೆ ಅದನ್ನ ಹಿಡಿದು ಹಾಕತ್ತೆ. ಇದು ಮೇಲಕ್ಕೆ ಹೋಗುತ್ತೆ, ಅದು ಕೆಳಗೆ ಹಾಕುತ್ತೆ. ಹೀಗೆ ಸಹಸ್ರಂ ಸಮಾಹ ಹೆಗಮನ್. 1000 ವರ್ಷಗಳ ಕಾಲ ಈ ಯುದ್ಧ ನಡೆಯಿತು. ಅದು ಮೇಲಕ್ಕೆ ಹತ್ತೋದು, ಇದು ಕೆಳಕ್ಕೆ ಇಳಿದು, ಇದು ಮೇಲಕ್ಕೆ ಹತ್ತೋದು, ಇದು ನಮ್ ಧಾರಾವಾಹಿಗಳೇ ಎಷ್ಟೋ ಪಾಸಿ ಅನ್ಸುತ್ತೆ. ಕೇಳಿಸ್ತಿಲ್ಲ? ಧಾರಾವಾಹಿಯಲ್ಲಿ ಮೆಟ್ಲಿಂದ ಹೀಗೆ ಬೀಳ್ತಿರ್ತಾಳೆ. ನಮ್ಮ ಬದ್ರಿ ಯಾತ್ರೆ ಮುಗಿಸ್ಕೊಂಡ್ ಬರ್ತಾರೆ 1 ತಿಂಗಳು. ಆಗ ಲಾಸ್ಟ್ ಮೆಟ್ಲ ಹತ್ರ ಇರ್ತಾಳೆ. ಏನ್ ಕಟ್ಕಟ್ ಆಗ್ತಿದೆ? ಅದು ಧಾರಾವಾಹಿ ಹಾಗೆ ಅಲ್ವಾ, ಕಟ್ಕಟ್ ಆಗ್ತಾ ಇರುತ್ತೆ.
ಒಬ್ಳು ಧಾರಾವಾಹಿ ನೋಡ್ತಾ ಇದ್ಲಂತೆ. ಬದ್ರಿ ಯಾತ್ರೆ ಬದ್ರಿ ಯಾತ್ರೆಯಿಂದ ಬರುವಾಗ ಕೊನೆ ಮೆಟ್ಲಲ್ಲಿ ಇದ್ದಂತೆ. ಫಸ್ಟ್ ಮೆಟ್ಲಲ್ಲಿ ಬಿದ್ದಿದ್ ನೋಡು. ಇದೇನು 1000 ವರ್ಷದ ಯುದ್ಧ ಅಂತ ನಮಗೆ ಸಾಮಾನ್ಯ ಒಂದು ರೀತಿ ಪ್ರಶ್ನೆ ಬರಬಹುದು. ಆದ್ರೆ ಈ ಹೋರಾಟ ಅನ್ನೋದು ನಿರಂತರ ಅನ್ನೋದು ಒಂದು ಈ ಕತೆ ಇನ್ನೊಂದು ಮುಖದಿಂದ ತೆರ್ಕೊಳ್ಳುವಂಥದ್ದು. ತ್ರಿಕೂಟ ಅಂದ್ರೆ ಬೇರೆನೆ ಅದು ಅರ್ಥ. ತ್ರಿಕೂಟ ಅಂದ್ರೆ ಸತ್ವರಜಸ್ ತಮಸ್ಸು ಅನ್ನೋ ಗುಣಗಳು ಜೊತೆಗಿರುವಂತವುಗಳು ಅಂತಂದ್ರೆ ನಮ್ಮ ಎಲ್ಲ ಕರ್ಮಗಳು. ಜೀವ ಸರೋವರದಲ್ಲಿ ಇಳಿದು ಸಂಸಾರದಲ್ಲಿ ಎಲ್ಲ ತನಗೆ ಬೇಕಾದ ಹಾಗೆ ಮಾಡ್ಕೊಳ್ಳುತ್ತೆ. ತಾನೇ ಎಲ್ಲ ಕೆಡಿಸ್ಬಿಡುತ್ತೆ ಕೆರೆಯನ್ನ, ತನ್ನ ಪರಿಸರವನ್ನ. ಆಮೇಲೆ ತಾನೇ ಅದ್ರಲ್ಲಿ ಒದ್ದಾಡಿ ಬಿದ್ದು ಕಷ್ಟ ಪಡ್ತಾ ಇರುತ್ತೆ. ಈ ಹೋರಾಟ ಅನ್ನೋದು ಸಂಸಾರದಲ್ಲಿ ಬಿದ್ದ ಮೇಲೆ 1000 ವರ್ಷಗಳ ಕಾಲ ಸಂಸಾರ ಬಿಡಲ್ಲ, ಇದು ಮೇಲೆ ಹತ್ತಲ್ಲ. ಅದು ಬಿಡಲ್ಲ, ಇದು ಮೇಲೆ ಹತ್ತಲ್ಲ. ನೀ ಕೊಡೆ ನಾ ಬಿಡೆ ಅಂತ ಒಂದು ಇರುತ್ತೆ ಈ ಏನೋ ಬಾಗಿನ ಕೊಡುವಾಗ. ಹಾಗಿದೊಂದು ತಥೋ ಗಜೇಂದ್ರಸ್ಯ ಸಹೋಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂತ್ವ್ಯಯಃ ವಿಕೃಷ್ಯಮಾಣಸ್ಯ ಜಲೇ ವಸೀರತೋ ಅವಸೀದತೋ ವಿಪರ್ಯಯೋ ಭೂತ್ ಸಕಲಂ ಜಲೋಕಸಃ. ಮೊಸಳೆ ಗಜೇಂದ್ರನನ್ನ ನೀರಿನತ್ತ ಎಳಿತಾನೆ ಇದೆ. ಇದು ಮೇಲಕ್ಕೆ ಏಳಲಿಕ್ಕೆ ಪ್ರಯತ್ನ ಪಡ್ತಾನೆ ಇದೆ. ಕಷ್ಟ ಆಯ್ತು. ಕೊನೆಗೆ ಸಹನ ಶಕ್ತಿ ಕಡಿಮೆ ಆಯ್ತು. ಬಹಳ ಕಮ್ಮಿ ಆದಾಗ ಮೊಸಳೆಗೆ ಹೇಗೂ ತನ್ನಲ್ಲಿ ನೀರೇ ಅದರ ಆಸರೆ ಆದ್ರಿಂದಾಗಿ ಅದಕ್ಕೇನು ಕಷ್ಟನೇ ಆಗ್ಲಿ, ಇನ್ನೂ ಹೆಚ್ಚು ಬಲ ಜಾಸ್ತಿ ಆಗ್ತಾ ಹೋಗ್ತು. ಇತ್ತಂ ಗಜೇಂದ್ರಸ್ಯ ಯದಾ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಯನ್ನಾತ್ಮ ವಿಮೋಕ್ಷಣೆ ಬುದ್ಧಿಮತಾಭ್ಯಪದ್ಯತ. ಸಂಸಾರದಿಂದ ಮೇಲೆ ಬರಬೇಕು ಅಂತ ನಾವೇ ಎಷ್ಟು ಪ್ರಯತ್ನಿಸಿದ್ರು, ಇಂದ್ರಿಯಗಳ ಸೌಖ್ಯವನ್ನ ಅನುಭವಿಸಿ ಇನ್ನು ಸುಖವನ್ನ ನಾನು ಮೀರಿ ಹೋಗ್ತೇನೆ ಅಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಸಂಸಾರ ಕೆಳಕ್ಕೆ ಇಳಿಯುವುದು. ಅದು ಮೇಲಕ್ಕೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಇಲ್ಲ, ನಾನು ಅನುಭವಿಸಿ ತೀರಿಸಿ ಇದರ ಬಗ್ಗೆ ಜಿಹಾಸೆಯನ್ನು ಪಟ್ಟು ಬರ್ತೇನೆ ಅಂದ್ರೆ ಇಲ್ಲ. ಅದು ಇನ್ನೊಂದು ರೀತಿ, ಮತ್ತೊಂದು ರೀತಿ, ಮಗದೊಂದು ರೀತಿ ತನ್ನ ಬೇರೆ ಬೇರೆ ವೇಷಗಳನ್ನ ತೊಟ್ಟುಕೊಂಡು ಬಂದು ನೀರಿನಲ್ಲಿ ಮುಳುಗಿಸಿ ಹಾಕತ್ತೆ ಹೊರತು ದೇಹದ ಸಾಮರ್ಥ್ಯ ಕುಸಿಬೇಕು ಹೊರತು ಕಣ್ಣಲ್ಲಿ ನೋಡ್ಲಿಕ್ಕೆ ಇನ್ನು ಸಾಧ್ಯ ಇಲ್ಲ, ಕಿವಿ ಇನ್ನು ಕೇಳಲ್ಲ, ನಾಲಿಗೆ ಇನ್ನು ರುಚಿ ಗಮನಿಸಲ್ಲ, ಹಲ್ಲಿನ್ನು ಉದುರಲ್ಲ, ಇನ್ನು ಗಟ್ಟಿ ಉಳಿಯಲ್ಲ ಅನ್ನುವ ಸ್ಥಿತಿ ಬಂದಾಗಲೇ ಕೊನೆಗೆ ಜೀವ ಬಿಡುವಂತ ಪ್ರಸಂಗ ಬರುತ್ತೆ ಅನ್ನೋದು ಹೇಗೋ ಹಾಗೆ ಈ ಗಜೇಂದ್ರ ಇತ್ತಂ ಅದಾಯ್ತಲ್ಲ. ಹೀಗೆ ಇತ್ತಂ ಗಜೇಂದ್ರಸ್ಯ ಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಜ್ಞಾನಾತ್ಮ ವಿಮೋಕ್ಷಣೆ ದದ್ಯಾದ ಬುದ್ಧಿಮತಾ ಪದ್ಯತ. ಸಂಕಟಕ್ಕೊಳಗಾದಾಗಲೂ ತನ್ನನ್ನೇ ತಾನು ಬಿಡಿಸಿಕೊಳ್ಳುವುದರಲ್ಲಿ ಅಶಕ್ತನಾದಾಗಲೂ ಅವನಿಗೆ ಬಹಳ ದಿವಸಗಳ ಕಾಲ ತನ್ನಲ್ಲಿ ಅಸಹಾಯಕತೆಯ ಪರಿಹಾರಕ್ಕೆ ಬೇಕಿರುವ ಸೂತ್ರ ಸಿಗಲಿಲ್ಲ. ಆದ್ರೆ ಒಂದು ಸರ್ತಿ ತುಂಬಾ ಪ್ರಯತ್ನ ಮಾಡಿದ ಮೇಲೆ ಬುದ್ಧಿಂ ಅಥ ಅಭ್ಯಪದ್ಯತ. ಕೆಲವೊಮ್ಮೆ ಅಲ್ಲೇ ಸುಲಭ ಸೂತ್ರ ಇರುತ್ತೆ, ಆದ್ರೆ ಮನಸ್ಸು ಅದನ್ನು ಗ್ರಹಿಸಿರುವುದಿಲ್ಲ. ಕೆಲವೊಮ್ಮೆ ಏನೂ ಕಷ್ಟ ಇರುವುದಿಲ್ಲ, ನಾವು ಸುಮ್ನೆ ಹೀಗೆ ಅದನ್ನ ತೆಗೆದಿಟ್ಟಿದ್ರೆ ಆಗೋಗ್ತಿತ್ತು. ಏನೇನು ಕಷ್ಟಪಡ್ತಿರ್ತಾರೆ ಬಿಡಿಸ್ಲಿಕ್ಕೆ. ಅಲ್ಲಿ ಸ್ವಿಚ್ ತೆಗೆದು ಬಿಟ್ಟಿದೆ ಅಂತ ತೆಗೆದ್ರೆ ಇಡೀ ಕೈಯಲ್ಲಿ ಹಾಗೆ ಬರ್ತಿತ್ತು. ಇವನು ಒದ್ದಾಡ್ದ ಅದು ಒಳಗೆ ಗಂಟು ಹಾಕ್ಬಿಟ್ಟಿದ್ದಾರೆ ಒಳಗಿಂದ. ಸಂಸಾರವು ಕೆಲವೊಮ್ಮೆ ಎಲ್ಲೋ ಗಂಟು ಬಿದ್ದಿರುತ್ತೆ. ಕೊನೆಗೆ ಅವನಿಗೆ ಹೊಳೆಯಿತವನಿಗೆ ನಮಾಮಿಮೇ ಜ್ಞಾತಯ ಆತುರಂಗಜ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತಂ ರಾಹೇನ ಪಾಪೇನ ವಿಧಾತುರೋ ವಿಧಾತುರಂ ಯಾಮಿ ಪರಂಪರಾಯಣಂ. ಕಷ್ಟದಲ್ಲಿ ಸಿಕ್ಕಿದಂತಹ ನನ್ನನ್ನು ಬಲಿಷ್ಠವಾದ ಗಂಡಾನೆಗಳೇ ಮೇಲಕ್ಕೆತ್ತಿ ಹಾಕಲು ಇಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಹೋದ ಮೇಲೆ ಇನ್ನು ಮರಿಗಳು ಉಳಿದವುಗಳೆಲ್ಲ ಪಾಪ ನನ್ನನ್ನು ಏನು ಅಂತ ರಕ್ಷಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾವೆ. ವಾಸ್ತವದಲ್ಲಿ ಮೊಸಳೆ ರೂಪದ ಬಲೆ ಇದು
ನನ್ನನ್ನ ಕಚ್ಚಿ ಸಿಕ್ಕಿಸಿರುವುದು ಭಗವಂತನದ್ದೇ ಇಚ್ಛೆಯಿಂದ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಆಶ್ರಯನಾದ ಪರಮಾತ್ಮನನ್ನ ಶರಣಾಗದ ಹೊರತು ಈ ಸರೋವರದಿಂದ ನನಗೆ ಪಾರಾಗುವುದಕ್ಕೆ ಯಾವುದೇ ರೀತಿಯ ದಾರಿ ಇಲ್ಲ ಅಂತ ಅದಕ್ಕೆ ಗೊತ್ತಾಯ್ತು. ಯಃ ಕಶ್ಚನೇಶೋ ಬಲಿನೋಂತ ಕೋರಗಾತ್ ಪ್ರಚಂಡ ವೇಗಾದ ವಿಧಾವತೋ ಭೃಶಂ ಭೀತಂ ಪರಿಪಾತಿ ಯಜ್ಞಯಾತ್ ಮೃತ್ಯು ಪರದ ಧಾವತ್ಯಮೀವ. ಪರಮಾತ್ಮ ಲೋಕದಲ್ಲಿ ಎಲ್ಲರಿಗಿಂತ ವಿಲಕ್ಷಣ. ಅವನ ಕಾರ್ಯಭಾರಗಳನ್ನ ನಾವು ಚಿಂತಿಸಿ ಅರ್ಥೈಸಿಕೊಂಡು ದೇವ್ರು ಹೀಗ್ ಮಾಡ್ತಾನೆ, ನಾಳೆ ಹಾಗ್ ಮಾಡ್ತಾನೆ, ಅದನ್ನ ನಾಳಿದ್ ಇನ್ನೊಂದ್ ತರ ಮಾಡ್ತಾನೆ ಅಂತ ನಾವು ಪ್ರೋಗ್ರಾಮ್ ಅನ್ನು ಬರೆದು ಅವನನ್ನ ಅಳೆದು ತೂಗಿ ಹಿಂಗೇನ್ ಯೋಚನೆ ಮಾಡ್ಬೇಕಲ್ಲ, ದೇವ್ರು ನಾಳೆ ಹೀಗೆ ಮಾಡುದು ಅಂತ ಹೇಳಲಿಕ್ಕೆ ಯಾರಿಗೂ ಇಲ್ಲಿ ತನಕ ಆಗ್ಲಿಲ್ಲ, ಆಗುವುದೂ ಇಲ್ಲ. ಪ್ರಪಂಚ ಅತ್ಯಂತ ವೇಗವಾಗಿ ಧಾವಿಸಿ ಪ್ರತಿಯೊಬ್ಬನನ್ನು ಕೂಡ ಸೆಳೆದುಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಬಹಳ ಪ್ರಧಾನವಾದ ತೆರೆ ಯಾವುದು ಅಂದ್ರೆ ಮೃತ್ಯುವಿನದ್ದು. ಯಾರಾದ್ರೂ ಸರ್ಪಕ್ಕೆ ಭಯ ಹೊಂದಿ ಮೃತ್ಯುವಿಗೆ ಶರಣಾದ್ರೆ ಮೃತ್ಯು ಕಾಪಾಡುತ್ತಾ? ಅದು ಸರ್ಪದ ಹೆಡೆ ಅಡಿಯಲ್ಲಿ ರಕ್ಷಣೆ ಪಡಿಲಿಕ್ಕೆ ಹೋದ ಹಾಗೆ. ಹಾಗಾಗಿ ಸಂಸಾರದ ವ್ಯವಸ್ಥೆ ಅನ್ನೋದು ಎಂದೂ ಕೂಡ ಯಾರೂ ಕೂಡ ತಪ್ಪಿಸ್ಲಿಕ್ಕಾಗದೇ ಇರುವಂತಹ ವಿಷಯ. ಮೃತ್ಯು ಅವನ ಬಳಿಗೆ ಧಾವಿಸಿ ಬರುತ್ತೋ ಅಥವಾ ಇವನೇ ಭಯದಿಂದ ಅದರ ಹತ್ರ ಓಡ್ತಾನೋ ಗೊತ್ತಿಲ್ಲ. ದೇವರಿಗೆ ಶರಣಾದ್ರೆ ಮಾತ್ರ ಈ ಎಲ್ಲಾ ದುರವಸ್ಥೆಗಳಿಂದಲೂ ಕೂಡ ಮನುಷ್ಯ ಪಾರಾಗುವುದು ಸಾಧ್ಯ ಅನ್ನೋದನ್ನ ಆ ಆನೆ ಯೋಚನೆ ಮಾಡಿ ಕೊನೆಗೆ ಹೇಳಿದ ಮಾತು ಮೃತ್ಯು ಪ್ರಧಾವತಿ ಅರಣಂ ಶರೀತಂ ಈ ಮಹಿ. ಮೃತ್ಯುವನ್ನ ದಾಟ್ಲಿಕ್ಕೆ ನಾವು ಅವನತ್ರನೇ ನಮ್ಮನ್ನ ಒಪ್ಪಿಸಿಕೊಡ್ಬೇಕು ಹೊರತು ಇಲ್ಲಿಂದಲೇ ನನ್ನನ್ನ ನಾನು ಗೆದ್ದು ಬಿಡ್ತೇನೆ ಅಂತ ಪ್ರಯತ್ನಿಸುವುದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳುವಲ್ಲಿಗೆ 2ನೆಯ ಅಧ್ಯಾಯ ಮುಗಿತಾಯ. 3ನೆಯ ಅಧ್ಯಾಯದ ಆರಂಭದಲ್ಲಿ ಶುಕಾಚಾರ್ಯರು ಮತ್ತೆ ಹೇಳುತ್ತಾರೆ, ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಗಜಾಮ ಪರಮಂ ಜಾಪ್ಯಂ ಪ್ರಾಗ್ಜನ್ಮಂ ಅನುಶಿಕ್ಷಿತಂ. ಶುಕಮುನಿ ಕಥೆಯನ್ನ ಹೇಳ್ತಾ ಗಜೇಂದ್ರನಿಗೆ ಮನಸ್ಸಿನಲ್ಲಿ ಒಂದು ನಿಶ್ಚಯವಾದ ಯೋಚನೆ ಬಂತು. ಹರಿಯನ್ನ ಹೊರತುಪಡಿಸಿ ಇನ್ನೇನು ಯೋಚಿಸಬಾರದು ಅಂತ. ಯಾಕೆಂದ್ರೆ ಪೂರ್ವ ಜನ್ಮದಲ್ಲಿ ತಾನು ಉಪದೇಶ ಪಡೆದಿದ್ದಂತಹ ಉತ್ತಮವಾದ ಒಂದು ಸ್ತೋತ್ರ ಅವನಿಗೆ ನೆನಪಾಯಿತು. ಆ ಸ್ತೋತ್ರದ ನೆನಪಿನಿಂದ ಅದನ್ನೇ ದೇವರ ಮುಂದೆ ಹಾಡುತ್ತಾನೆ. ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯತಾತ್ಮಕಂ ಪುರುಷಾಯ ಗುಂಜಾಯ ಪರಸಾಯ ಧೀಮಹಿ. ಸತ್ಯಂ ಪರಂ ಧೀಮಹಿ. ಇದು ವೇದ ಮಂತ್ರದ್ದೇ ಒಂದು ಭಾಗ. ನಮೋ ಭಗವತೆ ತಸ್ಮೈ, ಓಂಕಾರ ರೂಪನಾದ ಸಕಲ ಶಕ್ತಿ ಗುಣಪೂರ್ಣನಾದ ನಮ್ಮವನೇ ಆದ ಚಿತ್ ಅಂದ್ರೆ ಜ್ಞಾನ, ತಸ್ಮೈ ಅಂದ್ರೆ ಅವನು ನಮ್ಮವನು ಅಂತ, ಅವನೇ ತಸ್ಮೈ ಅವನಿಗೆ ಅಂತ. ಹಾ ಹಾ ಇದಕ್ಕಿದ್ದಂಗೆ ಕಟ್ ಆಗುತ್ತೆ, ಕೇಳೋದೇ ಇಲ್ಲ. ಮತ್ತೆ ಮತ್ತೆ ಏನು ವಾಯ್ಸ್ ನಡು ಕೇಳಿಸ್ತಾ ಇಲ್ಲ ಸರ್. ಹೌದಾ? ಮತ್ತೆ ನಿಮ್ಗೂ ಕಟ್ ಆಗ್ತಿದ್ಯಾ? ಹೌದು ಸರ್. ಏನು ಈಗ ಸರಿ ಇದೆ ಸರ್, ಈಗ ಸರಿ ಬಂತ್ರಿ. ಹಾ ಕೇಳಕತ್ತಾ? ಈಗ ಕೇಳಿಸ್ತಾ ಇಲ್ಲ. ಸರಿ, ಹಿಂಗೆ ಕೇಳಿಸ್ತಾ ಇದೆ. ಓಂ ನಮೋ ಭಗವತೆ ತಸ್ಮೈ. ಓಂಕಾರ ರೂಪನಾದ ದೇಶಕಾಲ ಗುಣಪೂರ್ಣನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ವಾಸುದೇವನಿಗೆ ನಮಸ್ಕಾರ. ಪುರುಷಾಯ, ಪುರುಷ ಶಬ್ದವಾಚ್ಯನಾದ ಆದಿ ಬೀಜಾಯ, ಇಡೀ ಜಗತ್ತಿನ ತುದಿ ಮತ್ತು
ಎಲ್ಲ ಜಗತ್ತಿನ ಬೀಜ ವ್ಯಂಜಕ ಅಭಿವ್ಯಂಜಕ ಶಕ್ತಿಯಾದ ಪರಮ ಈಶನಾದ ಪರಮಾತ್ಮನನ್ನು ಧೀಮಹಿ ಧ್ಯಾನಿಸುತ್ತೇನೆ. ಯಾಕಂಗಾಗತ್ತೆ? ಒಂದೇ ನಿಮಿಷ ತಾಳಿ. ಎಂತ ಓಂ ನಮೋ ಭಗವತೆ ತಸ್ಮೈ. ಈ ಕೇಳಿಸ್ತಿದ್ಯಾ? ಓಂ ರಾಮ್ ಹ್ರೀಂ ಓಂ ಜರವಲ್ಲ ಓಂ ಹಂಸಃ. ಪುರುಷಾಯ ಆದಿಬೀಜಾಯ ಪರೇಶಾಯ ಹಿ ಧೀಮಹಿ. ನಾರಾಯಣನ ಪ್ರೀತಿಗಾಗಿ ಈ ಸ್ತೋತ್ರವನ್ನ ಮಾಡ್ತೇನೆ. ಸಜ್ಜನ ವೃತ್ತದ ಚಿತ್ತರೂಪನಾದ ಆನಂದವನ್ನು ಮೋಕ್ಷದಲ್ಲಿ ಪಡೆಯುವುದಕ್ಕೆ ಕಾರಣನಾದವನು ಇವನೇ. ಚಿದಾತ್ಮಕಂ. ಆ ಚಿತ್ ಅಂದ್ರೆ ಜ್ಞಾನ, ಕಂ ಅಂದ್ರೆ ಆನಂದ, ಅದೇ ಆತ್ಮ ಅಂದ್ರೆ ಸ್ವರೂಪ. ಜ್ಞಾನ ಆನಂದಗಳೇ ಸ್ವರೂಪನಾಗಿರುವಂತಹ ಭಗವಂತನನ್ನು ಶರಣು ಬಂದಿದ್ದೇನೆ, ಅವನನ್ನು ಧ್ಯಾನಿಸುತ್ತೇನೆ ಅಂತ ಯಸ್ಮಿನ್ನಿದಂ ಯತಶ್ಚೇದಂ ಯೇ ಇದಂ ಯೋಸ್ಮಾತ್ ಪರಸ್ಮಾತ್ ಪರತಂ ಪ್ರಪದ್ಯೆ ತಂ ಪ್ರಪದ್ಯೆ ಸ್ವಯಂಭುವಂ. ಒಂದಕ್ಷರ ಹೋಗಿಲ್ಲ, ಒಂದಕ್ಷರ ನುಂಗಿದ್ವಿ. ಅದಕ್ಕೆ ಎಷ್ಟು ಚೆನ್ನಾಗಿ ವ್ಯಾಕರಣ ಬರುತ್ತೆ ನೋಡಿ. ಯಹ ಯಂ ಯೇನ ಯಸ್ಮಿನ್ ಯತಃ ಯಸ್ಮಾತ್ ಅಷ್ಟನ್ನು ಸರ್ವ ವಿಭಕ್ತಿಕವಾಗಿ ಸ್ತೋತ್ರ ಮಾಡಿದೆ. ಯಾರಲ್ಲಿ ಈ ಜಗತ್ತು ನಿಂತಿದೆಯೋ, ಯಾರಿಂದ ಈ ಜಗತ್ತು ನಿಂತಿದೆಯೋ, ಯಾರ ದೆಸೆಯಿಂದ ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳು ನಡೆಯುತ್ತದೋ, ಯಾರು ಈ ಜಗತ್ತಿನಲ್ಲಿ ನೆಲೆಸಿದ್ದಾನೋ, ಯಾರನ್ನು ಈ ಜಗತ್ತು ತನ್ನೊಳಗೆ ತುಂಬಿಕೊಂಡಿದೆಯೋ ಅಂತಹ ಪರನೆನಿಸಿದ ಪರಸ್ಮಾತ್ ಪರಂ. ಪರಸ್ಮಾತ್ ಅಂತಂದ್ರೆ ಶ್ರೇಷ್ಠವಾದವುಗಳು ಅಂತ ಏನೆಲ್ಲ ಜಗತ್ತಿನಲ್ಲಿವೆಯೋ ಅವುಗಳಿಗಿಂತ ಆಚೆ ಇರುವಂತಹ ತಂ ಸ್ವಯಂಭುವಂ, ತಾನು ತಾನಾಗಿ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಮತ್ತು ತನ್ನಿಂದ ಉಳಿದವುಗಳನ್ನೆಲ್ಲ ಕಾಣುವಂತೆ ಮಾಡುವ, ತನಗಿಂತ ಬೇರೆಯಾಗಿ ಇರುವ ಈ ಜಗತ್ತಿಗೆ ತನ್ನಿಂದಲೇ ಅಸ್ತಿತ್ವವನ್ನ ಕೊಟ್ಟು ಅವುಗಳನ್ನ ತನ್ನಲ್ಲಿಯೇ ಉಳಿಸಿಕೊಳ್ಳುವ ಪರಮಾತ್ಮನನ್ನು ಪ್ರಪದ್ಯೆ, ನಾನು ಶರಣು ಬಂದಿದ್ದೇನೆ ಅಂತ ಹೇಳ್ತಾನೆ. ಮತ್ತೆ ಕಟ್ಟ ಕೇಳಿಸ್ತಿಲ್ಲ ಸರ್. ಯಾಕೋ ಹೀಗೆ? ನಮಗ್ ಕೇಳಿಸ್ತಿದೆ. ಹೌದಾ? ಕೇಳಿಸ್ತಿದೆ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ಭಗವಂತ ತನ್ನ ಇಚ್ಛೆಯಿಂದ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಇಟ್ಕೊಳ್ಳೋದು ಮಾತ್ರ ಅಲ್ಲ, ಮರ್ತು ಬಿಡಲ್ಲ. ಪ್ರತಿಯೊಂದು ಕ್ಷಣವೂ ಅದರಲ್ಲಿ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಿರ್ತಾನೆ. ಮುಂದೆ ಯಾವುದನ್ನ ತರಬೇಕು, ಯಾವುದನ್ನ ಇಡಬೇಕು, ಯಾವುದನ್ನ ಕಳಿಬೇಕು ಅಂತ. ಸೃಷ್ಟಿಕಾಲದಿಂದಲೂ ಕೂಡ ಅಂದ್ರೆ ಸೃಷ್ಟಿಕಾಲದಲ್ಲಿಯೂ ಕೂಡ ಸೃಷ್ಟಿ ಆದ್ಮೇಲೆ ಅವುಗಳಿಗೆ ಬೇಕಿರುವ ಸುಷುಪ್ತಿಯನ್ನು ಮತ್ತೆ ಕೊಡ್ತಿರ್ತಾನೆ. ಆಗಾಗ ಚೂರು ಚೂರು ಅದರ ಎಚ್ಚರವನ್ನು ಕೊಡ್ತಾನೆ, ನಿದ್ದೆಯನ್ನು ಕೊಡ್ತಾನೆ, ಕನಸನ್ನು ಕೊಡ್ತಾನೆ. ಅವನು ನಮಗೆ ಸುಷುಪ್ತಿಯಲ್ಲಿ ಇರುವುದು ಕಾಣುವುದಿಲ್ಲ ಅನ್ನೋದು ಬಿಟ್ರೆ ಉಳಿದ ಎರಡು ಪ್ರಪಂಚಗಳನ್ನ ಅತ್ಯಂತ ನಮಗೆ ಅರ್ಥ ಆಗುವಂತೆ ಕೊಟ್ಟಿದ್ದಾನೆ. ಸುಷುಪ್ತಿಯ ಕಾಲದಲ್ಲಿ ನಮ್ಗೆ ಅದನ್ನ ನೆನಪಾಗುದಿಲ್ಲ ಅಷ್ಟೇ. ಅವನ ಜ್ಞಾನ ಎಂದೂ ಕೂಡ ಅದು ಮರ್ತ್ ಹೋಗುದು, ಅವನಿಗೆ ಎಚ್ಚರ ತಪ್ಪುದು, ಅಯ್ಯೋ ನಾನು ಇನ್ನೊಂದು ಕೆಲಸ ಮಾಡ್ಬೇಕಿತ್ತು ಮರ್ತೇ ಹೋಯ್ತು ಅಂತ ಅವನು ಆಮೇಲೆ ತಲೆ ಚಚ್ಕೊಳ್ಳುದು, ಈ ಪರಿಸ್ಥಿತಿಗಳು ಅವನಿಗಿಲ್ಲ. ಎಂದೂ ಕೂಡ ಗಾಬರಿಯಾಗದ, ಭಯವನ್ನ ತತ್ತಿರೋಹಿತಂ ಕ್ವಚನ. ತಿರೋಹಿತ ಅಂತಂದ್ರೆ ಮರೆಯಾಗುವುದು. ನಮ್ಗೆಲ್ಲ ಆಗುತ್ತೆ, ನಮ್ಗೆ ಆಗುದೇ ಜಾಸ್ತಿ, ಮರೆಯಾಗುದೇ ಜಾಸ್ತಿ, ನೆನಪಾಗುದೇ ಕಮ್ಮಿ. ಆದ್ರೆ
ಅದೆಲ್ಲವನ್ನೂ ಕೂಡ ಮೀರಿ ನಿಂತಹ ಸ್ವತಂತ್ರ 4 ವರ್ಗದಲ್ಲಿ 3 ವರ್ಗ ಕೇಳುತ್ತೆ, 1 ಕೇಳುತ್ತೆ. ಅಷ್ಟೇ ತಾನೇ, 3 ಸಿಕ್ತಲ್ಲ ಸಾಕು. ಕನೆಕ್ಟಿಂಗ್ ವರ್ಗ ಇರ್ತಾರೆ. ನಾನು ಒಂದು ವೇಸ್ಟ್ ಪದ ಹಾಕಿ ಹೇಳ್ತಾ ಹೋಗ್ತೇನೆ, ಆವಾಗ ಅದು ಒಂದು ವೇಸ್ಟ್ ಆಗುತ್ತೆ ಅನ್ನೋದು. ಯಾಕೆ ಹೀಗಾಗತ್ತೆ, ಯಾಕೆ ಹೀಗಾಯ್ತು? ಏನು ವಿಡಿಯೋ ಒಂದ್ಸಲ ಆಫ್ ಮಾಡಿ ನೋಡಿ ಆಚಾರ್ಯ, ಟ್ರಾನ್ಸ್ಮಿಷನ್ ಸರಿ ಹೋಗ್ಬೋದು. ನಿಮ್ದು ಸ್ಪೀಕರ್ ಆಫ್ ಮಾಡಿ ನೋಡೋಣ. ಹಾ, ನಿಮ್ದೆ ಹೌದು. ಮಾಡಿ ನೋಡಿದೀನಿ, ಆಫ್ ಮಾಡಿದ್ರು ಹಂಗೆ ಬರುತ್ತೆ. ಇಲ್ಲ, ಹಾಕಿ ನೋಡಿ ಈಗ. ಇಲ್ಲ ಸರ್, ಕೆಲ್ಸಂಗಿಲ್ಲ ಆಗ್ಯದ್ರಿ ಈಗ. ಕೇಳಿಸಿದ್ ನಾ ಹೇಳೇ ಇಲ್ಲ. ಭಗವಂತ ಸ್ವತಂತ್ರ, ಎಲ್ಲವನ್ನೂ ನೋಡ್ತಾನೆ, ಎಲ್ಲದಕ್ಕೂ ಆಶ್ರಯ. ಅವನು ಪರಾತ್ಪರ, ಪರರಿಗೂ ಮೀರಿದವ. ಇಂತಹ ಭಗವಂತ ನನ್ನನ್ನ ಕಾಪಾಡಲಿ ಅಂತ ಆ ಗಜೇಂದ್ರ ಪ್ರಾರ್ಥಿಸ್ತಾನೆ. ಕಾಲೇನ ಪಂಚತ್ವಮಿತೇಷು ಕೃತ್ನಶೋ ಲೋಕೇಶು ಲೀನೇಶು ಚ ಸರ್ವಹೇತುಷು ಸಮಸ್ತ ದಾಸೀ ತಮಸ್ತದಾಸೀದ್ ಗಹನಂ ಗಭೀರಂ ಯಸ್ತಸ್ಯ ಪಾರೇಭಿವಿರಾಜತೆ ವಿಭು. ಪಂಚಭೂತಗಳಿಂದ ಹುಟ್ಟಿದ ಈ ಲೋಕ ಕಾಲನಾಮಕ ಹರಿಯಿಂದ ನಿರ್ವಹಣೆಗೆ ಒಳಪಡುತ್ತೆ. ಅವನೇ ನೋಡ್ಕೊಳ್ಳುದು ಇದನ್ನ. ಅದು ಪಂಚಭೂತದ ಸ್ಥಿತಿಗೆ ಬರುವಾಗ್ಲೂ ಅವನೇ ಅದರ ಹಿಂದೆ ಇರ್ತಾನೆ. ಪಂಚಭೂತ ಸ್ಥಿತಿಯಿಂದ ವಾಪಸ್ಸು ಅದು ಮರಳಿ ಪ್ರಳಯಕ್ಕೆ ಲೀನಾಗುವಾಗ್ಲೂ ಅವನೇ ಇರ್ತಾನೆ. ಮಧ್ಯದಲ್ಲೂ ಅವನೇ ಇರ್ತಾನೆ. ಅವನ್ ಎಲ್ಲೂ ಕೂಡ ಒಂದು ಕ್ಷಣವೂ ಕೂಡ ಸುಸ್ತಾಯ್ತಪ್ಪ ಎಷ್ಟು ಅಂತ ಕೆಲಸ ಮಾಡುದು ಅಂತ ನಾವು ಬೇಸರ ಪಡುವ ಹಾಗೆ ಯಾವತ್ತೂ ಮಾಡಲ್ಲ. ಇದೊಂದು ಸುಮ್ನೆ ಎಕ್ಸ್ಟ್ರಾ ಬಂದೇನು ಉಪಯೋಗ ಇಲ್ಲ, ಹೋಗ್ಲಿ ಆ ಕಡೆ ಅಂತ ಒಂದು ಎಡಗೈಯಲ್ಲಿ ಅಡಿಗೆ ಮಾಡುವಾಗ ಏನೋ ಒಂದು ಉಪಯೋಗಿಸ್ದಂಗೆ ನಮ್ಮನ್ನ ಯದ್ವಾ ತದ್ವಾ ಹೇಗೇಗೂ ಸೃಷ್ಟಿ ಮಾಡಲ್ಲ. ಕರೆಕ್ಟ್ ಆಗಿ ಯಾರಿಗೆ ಯಾವ್ದಾಗಿ ಏನ್ ಕೊಡ್ಬೇಕೋ ಅದನ್ನ ಹಾಗೇ ಕೊಡ್ತಾ ಹೋಗ್ತಾನೆ. ಅದು ಪ್ರಳಯ ಕಾಲದಲ್ಲೂ ಅವನನ್ನು ಎಲ್ಲಿಡ್ಬೇಕೋ ಅಲ್ಲಿಡ್ತಾನೆ. ಹೀಗೆ ಯಾರಿಗೂ ತಿಳಿಯಲಾಗದ ದುರ್ಗಾಭಿಮನ್ಯವಾದಂತಹ ತಮಸ್ಸಿನ ಸ್ವರೂಪದ ಮೂಲ ಪ್ರಕೃತಿ ಒಂದೇ ಅವನ ಜೊತೆಗಿದ್ದದ್ದು. ಉಳಿದಿದ್ದೆಲ್ಲ ಅವನ ಹೊಟ್ಟೆಯೊಳಗೆ ಹೋಗಿತ್ತು. ಮೂಲ ಕಾರಣಕ್ಕೆ ಹೋಗುವ ಪರಿಸ್ಥಿತಿಯನ್ನು ಕೂಡ ಅವನೇ ನಿರ್ವಹಿಸ್ತಾನೆ. ಅಂದ್ರೆ ಸ್ವಸ್ಥಾನಕ್ಕೆ, ಮೂಲ ಪ್ರಕೃತಿಗೆ ಪಂಚಭೂತಗಳೆಲ್ಲ ಹೋಗಿ ಸೇರ್ಬೇಕಲ್ಲ, ಆ ಕಾರ್ಯವನ್ನು ಅವನೇ ಮಾಡ್ತಾನೆ. ಆದ್ರೆ ಅವನು ಮಾತ್ರ ಎಲ್ಲದಕ್ಕಿಂತ ಆಚೆಗೆ ಇರ್ತಾನೆ. ಎಲ್ಲದರ ನಡುವೆ ಇದ್ರೂ ಕೂಡ ಯಾವುದರ ಸಂಪರ್ಕದಿಂದಲೂ ವಿಕಾರಕ್ಕೊಳಗಾಗದ ಒಂದು ವಿಶಿಷ್ಟವಾದ ಸ್ವರೂಪ ಆತನದ್ದು. ನಯಸ್ಯ ದೇವಾ ಋಷಯ ಪದಂ ಜಂತುರ್ಪುನಃ ಯಥಾ ಕೃತಭಿರ್ವಿಪರೀತೋ. ಅವನ ಸ್ವರೂಪವನ್ನ ದೇವತೆಗಳಾಗಲಿ, ಋಷಿಗಳಾಗಲಿ, ಮನುಷ್ಯರಾಗಲಿ ಯಾರೂ ಪೂರ್ತಿ ತಿಳಿಯಲಾರರು. ಇನ್ನು ಸಾಮಾನ್ಯ ಜನರಂತೂ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ತಿಳಿಯುವುದು ಅಂದ್ರೆ ಅವನಿದ್ದಾನೆ ಅಂತ ಗೊತ್ತಾಗಬಹುದು ಹೊರತು ಅವನನ್ನ ಮತ್ತೆ ವಿಶೇಷವಾಗಿ ಯಥಾವತ್ತಾಗಿ ವರ್ಣಿಸುವುದು ಅಸಾಧ್ಯ. ನಟ ಹೇಗೆ ಬೇರೆ ಬೇರೆ ವೇಷಗಳನ್ನ ಹಾಕಿಕೊಂಡು ಅಭಿನಯಿಸಿದ್ರು ಅವನ ನಿಜವಾದ ಸ್ವರೂಪವನ್ನ ಆ ಮೇಕಪ್ ಮಾಡಿದವನ್ ಬಿಟ್ರೆ ಬೇರೆ ಯಾರು ತಿಳ್ಕೊಳ್ಳಿಕ್ ಹೇಗೆ ಸಾಧ್ಯ ಇಲ್ವೋ, ಹಾಗೇನೆ ಅತಿಕ್ರಮಿಸಲಾರದ ಲೀಲೆಯನ್ನ ಬೇರೆ ಬೇರೆ ಅವತಾರಗಳಲ್ಲಿ ಭಗವಂತ ತೋರಿಸಿ ಸ್ಟೇಜ್ ನಲ್ಲಿ ಇದ್ದವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅವನು ಯಾರು ಅಂತ. ಅವನು ಮೊದಲೇ ಅತ್ಯಂತ ಪ್ರಸಿದ್ಧನಾಗಿ ಮೊದಲು ನೋಡಿದ್ದ ಅಂದ್ರೆ ಮಾತ್ರ ಅವನಿಗೆ ಲೀಲೆ ಇನ್ನಷ್ಟು ಖುಷಿ ಕೊಡುತ್ತೆ. ಅವರ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರು ಬಹಳ ಅದ್ಭುತವಾದ ನಟ, ಅವರು ಬೇರೆ ಕಾರ್ಯಕ್ರಮವನ್ನು ನೋಡಿದ್ದೀವಿ ಅಂತ ಖುಷಿ ಪಡ್ತಾರೆ. ಆದರೆ ಮೊದಲ ಬಾರಿ ನೋಡ್ತಾ ಇರುವವನು, ಪರಮಾತ್ಮನನ್ನು ಇನ್ನು ತಿಳಿಯದವನು ನಟನಾಗಿ ಬಂದಾಗ ಸ್ಟೇಜಿನಲ್ಲಿ किं कुर्मः? श्रूयते? श्रूयते.
वेगेन उच्यते चेत् न श्रूयते। मध्ये मध्ये पानीं समर्पयामि। ಯಾಕೇನಾಯ್ತು ಅರ್ಥ ಆಗ್ತಿಲ್ಲ ಪರಿಸ್ಥಿತಿ. ಗಜೇಂದ್ರಗಾದ ಪರಿಸ್ಥಿತಿ ನಮಗೂ ಆಗ್ಯದ ಸರ್ ಈಗ. ಗಜೇಂದ್ರನ ಸ್ಥಿತಿ ಬಂದ್ಬಿಟ್ಟಿದೆ ಎಲ್ರಿಗೂ. ನಾಳೆ ನೋಡೋಣ. ಏನೋ ಆಗಿದೆ, ನೆಟ್ವರ್ಕ್ ಸಮಸ್ಯೆ. ಅವರಿಗೂ ಕೇಳಿಸ್ತಿಲ್ಲ, ನಿಮ್ಗೂ ಕೇಳಿಸ್ತಿಲ್ಲ ಅಂದ್ರೆ ಗಜೇಂದ್ರನ ಅಳಲು ಬಹಳ ಭೀಕರವಾಗಿದೆ. ಆರಿಂದ ನಾಳೆ ನೋಡೋಣ. ಶ್ರೀಹರಿತಾಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಶ್ರೀಕೃಷ್ಣಾರ್ಪಣಮಸ್ತು.